ಎರಡನೇ ಮದುವೆ ಆದ್ರ ವಿಜಯ ರಾಘವೇಂದ್ರ. ಒಂದು ಸ್ಪಂದನ ಅವರನ್ನ ಬಿಟ್ಟು ಒಂದು ಮದುವೆ ಆದ್ರ ವಿಜಯ ರಾಘವೇಂದ್ರ. ಹೌದು ಸ್ನೇಹಿತರೆ, ಒಂದು ಡಾಕ್ಟರ್ ಅರಣ್ಯ ಅವರ ಜೊತೆಗೆ ಇವರ ಫೋಟೋಗಳು ತುಂಬಾನೇ ವೈರಲ್ ಆಗ್ತಾ ಇವೆ. ಸೊ ಅಷ್ಟಕ್ಕೂ ಏನಾಯಿತು, ಒಂದು ವಿಜಯ ರಾಘವೇಂದ್ರ ಏನಾದರೂ ಅನನ್ಯ ಅವರೊಂದಿಗೆ ಮದುವೆ ಆದ್ರ, ಇವರ ನಡುವಿನ ಸಂಬಂಧ ಆದರೂ ಏನಾಯಿತು ಅಷ್ಟಕ್ಕೂ ಒಂದು ಸ್ಪಂದನ ಅವರನ್ನ ಬಿಟ್ಟು ನಾನು ಯಾರನ್ನ ಮದುವೆ ಆಗೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ರು. ಸೊ ಯಾಕೆ ಈ ರೀತಿಯಾಗಿ ಮಾಡಿದ್ರು, ತಮ್ಮ ಮಗನಿಗೋಸ್ಕರ ಏನಾದರೂ ಮಾಡಿದ್ರಾ, ಸೊ ಅಷ್ಟಕ್ಕೂ ಏನಾಯಿತು, ನಡೆದಿರೋದಾದರೂ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ತುಂಬಾ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಉಳ್ಳಂಥ ಒಂದು ಚಿನ್ನಾರಿ ಮುತ್ತ ಅಂತಕ್ಕಂಥದ್ರ ಒಂದು ಫೇಮಸ್ ಆದಂಥ ವಿಜಯ ರಾಘವೇಂದ್ರ ಅವರು ತುಂಬಾ ಒಂದು ಲಾಯಲಿಟಿ ಪರ್ಸನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ, ಒಂದು ನಾವು ಹಲವಾರು ಜೋಡಿಗಳನ್ನು ನೋಡಿರ್ತೇವೆ, ಹಲವಾರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿರ್ತೇವೆ. ಸೊ ಒಬ್ಬರು ಇರುವಾಗಲೇ ಅಂದರೆ ಒಬ್ಬ ಹೆಂಡತಿ ಇರುವಾಗಲೇ ಇನ್ನೊಬ್ಬರನ್ನ ನೋಡ್ಕೊಳ್ಳೋಂಥವ್ರು ಕೂಡ ಇದ್ದಾರೆ. ಸೊ ಅಂತಹ ಒಂದು ಸಮಾಜದಲ್ಲಿ ಬದುಕ್ತಾ ಇರುವಂಥ ನಾವು ಸೊ ಒಂದು ಲಾಯಲಿಟಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ರು ಒಂದು ವಿಜಯ ರಾಘವೇಂದ್ರ ಅವರು. ಆದರೆ ಇತ್ತೀಚೆಗೆ ಸ್ವಲ್ಪ ನ್ಯೂಸ್ಗಳು ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ಒಂದು ಹಂಚ್ಕೊಳ್ತಾ ಹೋಗ್ತೀನಿ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಸ್ಪಂದನ ಅವರನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಅದಾದ ನಂತರ ಸೊ ಸ್ಪಂದನ ಅವರನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ರು ಅಂದರೆ, ಸೊ ಅವರನ್ನ ಒಂದು ತಲೆ ಮೇಲೆ ಕೂರಿಸ್ಕೊಂಡು ನೋಡ್ಕೊಳ್ತಾ ಇದ್ರು. ಸೊ ಆ ರೀತಿಯಾಗಿ ಒಂದು ತುಂಬಾ ಚೆನ್ನಾಗಿ ಸ್ಪಂದನ ಅವರನ್ನ ವಿಜಯ ರಾಘವೇಂದ್ರ ಅವರು ಇಷ್ಟಪಡ್ತಾ ಇದ್ರು. ಯಾಕೆಪ್ಪ ಅಂತಂದರೆ, ನಾವು ಆಲ್ರೆಡಿ ಒಂದು ಹಲವಾರು ಶೋಗಳಲ್ಲಿ ನೋಡಿದ್ದೇವೆ, ಹಲವಾರು ರಿಯಾಲಿಟಿ ಶೋಗಳಲ್ಲಿ ನೋಡಿದ್ದೇವೆ. ಯಾವ ರೀತಿಯಾಗಿತ್ತಪ್ಪ ಅಂತಂದರೆ, ಒಂದು ಸ್ಪಂದನ ಅಂದರೆ ತುಂಬಾ ಇಷ್ಟ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಒಂದು ವಿಜಯ ರಾಘವೇಂದ್ರ ಅವರಿಗೆ ಸ್ಪಂದನ ಅಂದರೆ ಎಷ್ಟು ಇಷ್ಟ ಅಂತಕ್ಕಂಥದ್ದನ್ನ ಅವರೇ ಸ್ವತಃ ಹೇಳ್ಕೊಂಡಿದ್ರು. ಇನ್ನು ಸ್ಪಂದನ ಅವರಿಗೆ ಕೂಡ ಒಂದು ವಿಜಯ ರಾಘವೇಂದ್ರ ಅವರು ಅಂದರೆ ತುಂಬಾ ಇಷ್ಟ ಇತ್ತು. ಸೊ ವಿಧಿ ಆಟ, ದುರ್ವಿಧಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಒಂದು ವಿಜಯ ರಾಘವೇಂದ್ರ ಹಾಗೆ ಸ್ಪಂದನ ಅವರು ಒಂದು ದೂರವಾಗಿಬಿಟ್ರು. ಸ್ಪಂದನ ಅವರನ್ನ ದೇವರು ಕೂಡ ಕರ್ಕೊಂಡು ಬಿಟ್ಟ. ಸೊ ತುಂಬಾ ಒಂದು ಒಳ್ಳೆಯ ಜೋಡಿಯಾಗಿತ್ತು. ಯಾಕಪ್ಪ ಅಂತಂದರೆ, ನಾವು ಹಲವಾರು ಜೋಡಿಗಳನ್ನು ನೋಡಿದ್ದೇವೆ. ಯಾವ ಜೋಡಿ ತುಂಬ ಚೆನ್ನಾಗಿ ಸಂಸಾರವನ್ನು ನಡೆಸ್ಕೊಂಡು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೋ ಆ ಜೋಡಿಗೆ ಏನಾದರೂ ಒಂದು ಮಧ್ಯಂತರದಲ್ಲಿ ಆಗೇ ಬಿಡುತ್ತೆ. ಸೊ ಯಾರು ಕೂಡ ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ತಾರೋ ಅವ್ರಿಗೆ ಏನಾದರೂ ಒಂದು ತೊಂದರೆ, ಆಪತ್ರೆ ಬಂದೇ ಬರುತ್ತವೆ. ಸೊ ಯಾರು ಒಂದು ಕಿತ್ತಾಡ್ಕೊಂಡು ತುಂಬ ಚೆನ್ನಾಗಿ ಒಂದು ಜೀವನವನ್ನು ಎಂಜಾಯ್ ಮಾಡ್ತಿರ್ತಾರೋ, ಸೊ ಅವಳು ಬೇಡ ನನಗೆ ಅಂತ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೋ, ಸೊ ಅಂಥವ್ರು ತುಂಬ ಚೆನ್ನಾಗಿ ಒಂದು ಡಿವೋರ್ಸನ್ನು ಪಡ್ಕೊಳ್ತಿರ್ತಾರೋ ಅವರು ತುಂಬ ಚೆನ್ನಾಗಿ ಇರ್ತಾರೆ. ನಾವು ಇತ್ತೀಚೆಗಷ್ಟೇ ಹೊಂದಿದಂಥ ಒಂದು ದಿಲೀಪ್ ರಾಜ್ ಹಾಗೆ ಅವರ ಪತ್ನಿಯನ್ನು ಕೂಡ ನೋಡ್ಬೋದು. ತುಂಬಾನೇ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಅದು ಕೂಡ ಒಂದು ಮುರಿದು ಬಿತ್ತು. ಇನ್ನು ವಿಜಯ ರಾಘವೇಂದ್ರ ಅವರ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ, ಇವರು ಒಂದು ಎರಡನೇ ಮದುವೆನ ಆಗ್ತಿದ್ದಾರೆ ಡಾಕ್ಟರ್ ಒಂದು ಅನನ್ಯ ಅವರೊಂದಿಗೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇವೆ. ಇನ್ನು ಡಾಕ್ಟರ್ ಅನನ್ಯ ಅವರೊಂದಿಗೆ ಒಂದು ಫೋಟೋಸ್ಗಳು ಕೂಡ ತುಂಬಾ ವೈರಲ್ ಆಗ್ತಾ ಇವೆ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ, ಆ ಅನನ್ಯ ಅವರು ಒಂದು ಡಾಕ್ಟರೇ ಅಲ್ಲ. ಸೊ ಅವರು ಒಂದು ಇಂಜಿನಿಯರಿಂಗ್ ಅನ್ನ ಓದಿದ್ದಂಥವ್ರು, ಇಂಜಿನಿಯರ್ ಅನ್ನ ಓದಿ ಸೊ ಮೊನ್ನೆ ಅಷ್ಟೇ ಒಂದು ಉತ್ತೀರ್ಣರಾದಂಥವ್ರು. ಸೊ ಇಂಜಿನಿಯರ್ ಇದ್ದಂಥವ್ರು ಡಾಕ್ಟರ್ ಹೇಗಾದ್ರು ಅನನ್ಯ ಅವರು ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ, ಇವರಿಬ್ಬರ ನಡುವಿನ ಯಾವುದೇ ಸಂಬಂಧ ಕೂಡ ಇಲ್ಲ. ವಿಜಯ ರಾಘವೇಂದ್ರ ಅವರು ಇಂದಿಗೂ ಕೂಡ ಒಂದು ಲಾಯಾಲಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಂದಿಗೂ ಕೂಡ ಒಂದು ಸ್ಪಂದನ ಅವರಿಗೆ ಒಂದು ತಮ್ಮ ಜೀವನವನ್ನು ಮೀಸಲಿಡ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಈ ಒಂದು ವೈರಲ್ ಆಗ್ತಿರೋ ಫೋಟೋ ವಿಡಿಯೋಗಳು ಯಾವಪ್ಪ ಅಂತಂದ್ರೆ, ಇವು ಒಂದು ಚಿತ್ರದ್ದು. ಸೊ ಇವು ಸಿನಿಮಾ ಚಿತ್ರೀಕರಣ ವೇಳೆ ಒಂದು ಶೂಟ್ ಆದಂಥ ಒಂದು ಚಿತ್ರಗಳು. ಸೊ ಇದಕ್ಕೆ ಯಾರು ಕೂಡ ಒಂದು ಫೇಕ್ ನ್ಯೂಸ್ಗಳಿಗೆ ಒಂದು ತಲೆಯೊಡ್ಡದೆ. ಸೊ ಒಂದು ವಿಜಯ ರಾಘವೇಂದ್ರ ಅವರು ಕೂಡ ಇಂದಿಗೂ ಕೂಡ ಲಾಯಲ್ ಆಗೇ ಇದ್ದಾರೆ. ಸೊ ಅವರ ಒಂದು ಲಾಯಲಿಟಿಗೆ ಸಲಾಮನ್ನು ಹೇಳೋಣ. ಸೊ ಇಂದು ವಿಜಯ ರಾಘವೇಂದ್ರ ಅವರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.